ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ, ವಾಗ್ದಾನ ಧ್ಯಾನಿಸ್ಕೊಂಡಿದ್ರೆ ಪ್ರೇರೆ, ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವೆಲ್ಲರೂ ಸೇರಿ ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಯೆಶಾಯ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನೀವು ಎಷ್ಟು ಜನರು ಹೆದರುವಂತ ಪರಿಸ್ಥಿತಿಲಿದ್ರು, ಯಾವುದು ಸಮಸ್ಯೆಗಳಿದೆ ಅಂತೇಳಿ ಭಯ ಪಡುವಂತ ಪರಿಸ್ಥಿತಿಲಿದ್ರು, ಆದರೆ ಭಯ ಪಡಬೇಡಿ ಪ್ರಿಯ. ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯ. ಈ ದೇವರು ಇಸ್ರಾಯೇಲ್ ಜನರಿಗೆ ಹೇಳುವ ಮಾತೇನೆಂದ್ರೆ, ಪ್ರವಾದಿಯ ಮೂಲಕವಾಗಿ ನೀವಂತೂ ಹೆದರಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ. ಭಯ ಪಡುವಂತ ಪರಿಸ್ಥಿತಿಲಿ, ಯಾರು ಸಹ ಇಲ್ಲಂತ ಪರಿಸ್ಥಿತಿಲಿ, ನಮ್ಗೆ ಏನು ಮಾರ್ಗವನ್ನು ಕಾಣಲಂತ ಪರಿಸ್ಥಿತಿ ನಾವು ಭಯ ಪಡುವಂತರಾಗಿರ್ತೀವಿ. ಆದ್ರೆ ಅಂತ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳಿಂದ ದೇವರು ಮುಂಜಾನೆ ಸಮಯ ದೇವರು ನಮಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಿಯರೇ. ನೀವಂತೂ ಹೆದರಬೇಡಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವು ಭಯ ಪಡುವಂತ ಪರಿಸ್ಥಿತಿಲಿ ದೇವರು ವಾಗ್ದಾನ ಮೂಲಕವಾಗಿ ನನಗೆ ಮಾತಾಡಿದರೆ ಎಂಬುದಾಗಿ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪ್ರಿಯರೇ. ದೇವ್ರು ನಮ್ಮೊಟ್ಟಿಗಿರುವಾಗ, ದೇವ್ರು ನಮಗೆ ಬಲಪಡಿಸುವಾಗ, ದೇವ್ರು ನಮಗೆ ಒಳ್ಳೆ ಸಹಾಯಕನಾಗಿ ನಮ್ಮೊಟ್ಟಿಗಿರುವಾಗ ನಾವೆಲ್ಲಾ ವಿಷಯದಲ್ಲಿ ನಾವು ಧೈರ್ಯವಾಗಿರಬೇಕು. ಈ ವಾಗ್ದಾನ ನಾವು ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವರೇ, ಮುಂಜಾನೆ ಸಮಯ ದೇವ್ರೆ ನೀವು ನಮ್ಮೊಟ್ಟಿಗೆ ಮಾತಾಡಿರಪ್ಪ. ನಾವು ಭಯ ಪಡುವಂತ ಪರಿಸ್ಥಿತಿಲಿ ದೇವ್ರೆ ನೀ ನಮ್ಗೆ ಸಹಾಯಕನಾಗಿದ್ದಿ, ನಮ್ಮನ್ನು ಬಲಪಡಿಸಿದೆಪ್ಪ ಅಂತೇಳಿ ನಾವು ಮುಂಜಾನೆ ಸಮಯದಲ್ಲಿ ನಾವು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಿ ನಮ್ಮ ನಡೆಸ್ತಾರೆ ಪ್ರಿಯರೇ. ಆಮೇನ್. ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸೆಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಿದಾರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ಆತ್ಮಿಕವಾಗಿ ತಂದೆ ನೀವು ಬಲಪಡಿಸಿ ನಡೆಸುವಂತ ದೇವರಪ್ಪ. ಯಾವ ವಿಷಯದಲ್ಲಿ ತಂದೆ ಎಷ್ಟು ಜನರು ಭಯ ಪಡುವಂತರು, ಹೆದರುವಂತರಾಗಿದ್ರು ಪ್ರಭಾ, ಅವ್ರು ಕುಗ್ಗಿ ಹೋಗಿದಂತರಾಗಿದ್ರು ಪ್ರಭಾ. ಈ ಮುಂಜಾನೆ ಸಮಯ ತಂದೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ. ಹೆದರಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ಪ್ರಭಾ. ನೀವು ನಮ್ಮೊಟ್ಟಿಗಿರುವಾಗ ಪ್ರಭಾ, ಎಲ್ಲಾ ಭಯಪಡಿಸುವಂತ ಎಲ್ಲ ಶೋಧನೆಗಳು, ಸಮಸ್ಯೆಗಳೆಲ್ಲ ಬಿಡುಗಡೆ ಮಾಡದಿದ್ದಪ್ಪ. ಯಾವ ವಿಷಯದಲ್ಲಿ ತಂದೆ ಎಷ್ಟು ಜನರು ತಂದೆ ಅವರವ್ರ ಕುಟುಂಬದಲ್ಲಿ ಯಾವ ವಿಷಯಕ್ಕೋಸ್ಕರವಾಗಿ ಭಯ ಪಡ್ತಿರೋ ಪ್ರಭೆ, ಮುಂಜಾನೆ ಸಮಯ ತಂದೆ ವಾಗ್ದಾನ ಮುಖಾಂತರವಾಗಿ ತಂದೆ ಅವರಿಗೆ ಧೈರ್ಯ ಪಡಿಸ್ತಿದೆ ಅಪ್ಪ. ನಿಮ್ಗೆ ಸ್ತೋತ್ರ. ಅವ್ರಿಗೆ ಒಳ್ಳೆ ಸಹಾಯಕನಾಗಿದ್ದು ನೀವು ನಡೆಸುವಂತ ದೇವರಾಗಿರಪ್ಪ. ನಿಮ್ಗೆ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನೀವು ನಡೆಸಿರಪ್ಪ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ತಿದಾರೆ ಪ್ರಭಾ. ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ದೇವರಿಗೆ ವಾಗ್ದಾನ ನೆರವೇರಿಸಪ್ಪ. ನಿಮ್ಗೆ ಸ್ತೋತ್ರ. ಅವನು ಪ್ರಭೆ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ಪ್ರಾರ್ಥನೆ ಏಕೀಭವಿಸಿದ್ರು ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಗ್ದಾನ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಅವರೊಟ್ಟಿಗೆ ನೀವಾಗಿದ್ದು ಪ್ರಭಾ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷರಾಗಿದ್ರು ಪ್ರಿಯರೇ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರು ಪ್ರಿಯರೇ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿ ಫ್ರೈಡೆ ಸಾಯಂಕಾಲ ಲೈವ್ ಇರುತ್ತೆ. ಲೈವ್ದಲ್ಲಿ ಸಹ ಏಕೀಭವಿಸ್ರಿ. ದೇವರ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ದೇವರ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.